ಈ ಬಾವಿ ಅಂದರೆ ತುಂಬ ಇಷ್ಟ. ಇದ್ರ ಮೇಲೆ ಲವ್ ಆಗೋಗ್ಬಿಟ್ಟಿದೆ. ಒಂದ್ಸತಿ ಬಾವಿ ನೋಡಿ ಹೇಗಿದೆ ಅಂತೇಳಿ, ಆ ಚೌಕಟ್ಟು ನೋಡ್ರಿ, ಆ ನೀರು ನೋಡ್ರಿ, ಎಂಥರೂ ಕೂಡ ಈಜಾಡಬೇಕು ಅಂತ ಅನಿಸುತ್ತೆ. ಹಂಗಿದೆ ಈ ಬಾವಿ. ಈಜು ಕಲಿಯಕ್ಕೆ ಬರ್ತಾರಲ್ವಾ, ಅವ್ರಿಗೆ ನೀವು ನಿಮ್ಮ ಕಡೆಯಿಂದ ಸಜೆಷನ್ ಕೊಡೋದಾದ್ರೆ ಏನು ಕೊಡ್ತೀರಾ? ಫಸ್ಟು ಧೈರ್ಯ ಇರಬೇಕು. ಫಸ್ಟು ಏನೇ ಆಗಲಿ, ಭಯ ಇದ್ದರೆ ಮಾತ್ರ ಮುಳುಗಿ ಹೋಗ್ತೀರಿ ಗ್ಯಾರಂಟಿ. ಜೀವನದಲ್ಲೂ ಅಷ್ಟೇ, ಸ್ವಿಮ್ಮಿಂಗಲ್ಲೂ ಅಷ್ಟೇ. ಕಲಿಬೇಕಂದ್ರೆ ಫಸ್ಟು ಧೈರ್ಯ ಇರಬೇಕು. ಧೈರ್ಯಂ ಸರ್ವಸ್ವ ಸಾಧನಂ. ಅದ್ಮುಖದ್ರು ಇಲ್ಲಿ. ಸ್ನೇಹಿತರೆ, ಒಂದು ಹಳ್ಳಿ ಆರೋಗ್ಯವಾಗಿದೆ ಅಂತ ಅಂದರೆ ಅದರಲ್ಲಿ ಬಾವಿ ಪಾತ್ರನೂ ಕೂಡ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಮರ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಮ್ಮ ಹಳ್ಳಿ ಬಾವಿಯಲ್ಲಿ ಈಜಾಡಕ್ಕೆ ಹೋಗ್ತಾಯಿದ್ದೀನಿ. ಆ ಹಳ್ಳಿ ಬಾವಿ ಹೇಗಿರುತ್ತೆ, ಯಾವ ಥರ ಎಲ್ಲ ಡಿಸೈನಾಗೆಲ್ಲ ಈಜಾಡ್ತಾರೆ, ಮತ್ತು ಇನ್ನೂ ಒಂದಷ್ಟು ವಿಚಾರಗಳನ್ನ ಬಾವಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬೇಸಿಗೆ ಶುರುವಾಗಿದೆ. ಇವಾಗ ಇದು ಸೀಸನ್, ಇದು ಈಜಾಡೋಕ್ಕಿದು. ಎಷ್ಟೋ ಜನರಿಗೆ ಈ ಭಾಗ್ಯ ಇರಲ್ಲ. ಈ ಭಾಗ್ಯ ನಮಗೆ ಸೌಭಾಗ್ಯ ಒದಗಿ ಬಂದಿದೆ. ಇವತ್ತು ನಾವು ಈಜಾಡೋ ಪ್ರೋಗ್ರಾಮ್ ಇದೆ, ಈಜಾಡ್ತೀವಿ. ನನಗೆ ಈಜಂದರೆ ತುಂಬ ಇಷ್ಟ. ಅದ್ರಾಗೂ ಬಾವಿ, ಈ ಸ್ವಿಮ್ಮಿಂಗ್ ಪೂಲಾಗಿ ಈಜಾಡಿದ್ದೀವಿ, ಆ ಫೀಲೇ ಬೇರೆ. ನಮ್ಮ ಬಾವಿಗೆ ಈಜಾಡೋ ಫೀಲೇ ಬೇರೆ. ಆ ಫೀಲ್ ಹೇಗಿರುತ್ತೆ, ಆ ಮಸ್ತು ಮಜಾ ಹೆಂಗೆ ಮಾಡ್ತಾರೆ ನಿಮಗೆ ತೋರ್ಸಂಗೆ ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಹಳ್ಳಿ ಎಷ್ಟು ಬ್ಯೂಟಿಫುಲ್ಲಾಗಿ ಹೆಂಗೆ ಕಾಣುತ್ತೆ ನೋಡಿ. ಎಷ್ಟೋ ಜನ ಪಾಪ ದುಡಿಮೆಗೋಸ್ಕರ ಸ್ವಂತ ಹಳ್ಳಿ ಬಿಟ್ಟು ಇವತ್ತೆಲ್ಲ ಹೋಗ್ಬಿಟ್ಟು ಸಿಟಿ ಒಳಗೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವ್ರಿಗೂ ತುಂಬ ಆಸೆ ಇರುತ್ತೆ, ನಮ್ಮ ಹಳ್ಳಿಯಲ್ಲಿ ಬದುಕಬೇಕು, ನಾವು ನಮ್ಮ ಹಳ್ಳಿನ ವಾತಾವರಣ ಎಂಜಾಯ್ ಮಾಡಬೇಕು, ಇಲ್ಲೇ ಬದುಕು ಕಟ್ಕೊಳ್ಬೇಕು ಅಂತೇಳಿ ಎಷ್ಟೋ ಜನ ಬದುಕು ಕಟ್ಕೊಳ್ಳೋಕ್ಕೋಸ್ಕರ ಅಲ್ಲೋಗಿ ಸಿಟಿ ಒಳಗೆಲ್ಲ ದುಡಿತಾ ಇರ್ತಾರೆ. ಪಾಪ ಅವ್ರದ್ದೆಲ್ಲ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಯಾಕೆ ಅಂತಂದರೆ ನಾವು ಕೂಡ ಒಂದೆರಡು ವರ್ಷಗಳ ಕಾಲ ಬೆಂಗಳೂರಲ್ಲಿ ಇದ್ದಾಗ ನಮ್ಗೆ ಅರ್ಥ ಆಯಿತು ನಮ್ಮ ಹಳ್ಳಿ ಮಹತ್ವ ಏನು, ಇಲ್ಲಿನ ಜೀವನ ಹೆಂಗೆ ಅಂತೇಳಿ. ನಿಜವಾಗ್ಲೂ ಕೂಡ ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂತಂದರೆ ಬಿಡಬೇಕು, ಊರು ಬಿಟ್ಟು ದೂರ ಹೋದ್ಮೇಲೆ ನಮ್ಗೆ ಅರ್ಥ ಆಗೋದು ನಮ್ಮ ಹಳ್ಳಿ ಮಹತ್ವ ಏನು, ನಮ್ಮ ಕುಟುಂಬ ಅಂದ್ರೇನು, ತಂದೆ ತಾಯಿಗಳು ಏನು ಅಂತ ಅಂದರೆ ನಮ್ಗೆ ಅರ್ಥ ಆಗೋದು. ಅದರಿಂದಾಗಿ ದೂರ ಹೋಗಿರೋರಿಗೆ ಅರ್ಥ ಆಗಿರುತ್ತೆ ಯಾವ ಥರ ಇರುತ್ತೆ ಅಂತೇಳಿ. ದೇಹ ಮಾತ್ರ ಅಲ್ಲಿರುತ್ತೆ, ಮನಸ್ಸು ಮಾತ್ರ ಏನಂತಂದರೆ ಸದಾಕಾಲ ಹಳ್ಳಿಯಲ್ಲೇ ಇರುತ್ತೆ. ಸ್ನೇಹಿತರೆ, ನೀವೀಗ ಎಷ್ಟೋ ಜನ ಈಗ ಈಜು ಕಲಿಬೇಕು ಅಂತಿರ್ತೀರ, ದಯವಿಟ್ಟು ಈಜು ಕಲೀರಿ. ಮತ್ತು ಮಕ್ಳುಗಳ್ಗೇನು ಅಂತಂದರೆ ಒಳ್ಳೆ ಕೋಚಿಂಗು, ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾ ಕೋಚಿಂಗ್ ಇದ್ದರೆ ಕಳ್ಸಂಗೆ ಕೊಡಿ, ಮಕ್ಳು ಈಜಾಡೋಕೆ ಕಲೀಲಿ. ಒಂದು ಒಳ್ಳೆ ಸ್ಕಿಲ್ಲು. ಮತ್ತು ಯಾರಾದರೂ ಅಪ್ಪಿತಪ್ಪಿ ಅಪಾಯದಲ್ಲಿದ್ದರೆ ಅವ್ರನ್ನ ಕಾಪಾಡೋ ಕೂಡ ಒಂದು ನಮಗೊಂದು ದಸರಾ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವು ನನ್ನ ಮುಂದೆ ಹೇಳ್ಬೋದು ಹಂಗಾದರೆ ನಾವು ಹೆಂಗೆ ಈಜು ಕಲ್ತೀವಿ ಏನು ಎತ್ತ ಅಂತಂದರೆ, ಸ್ನೇಹಿತರೆ, ನಮ್ಮೂರಲ್ಲೇ ದೊಡ್ಡದ ಮರದಲ್ಲೇ ಒಂದು ಕಟ್ಟೆ ಇತ್ತು. ಆ ಕಟ್ಟೆ ಒಳಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಗುಂಡಿ ಇತ್ತು ಒಂದು. ಆ ಗುಂಡೆ ಒಂದು ಎದೆ ಮಟ್ಟಕ್ಕನ ಬರೋದು. ಅದರೊಳಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಹಂಗೆ ಹಿಂಗೆ ಒದ್ದಾಡಿ ಸ್ವಲ್ಪ ಈಜು ಕಲ್ತೀವಿ. ಆಮೇಲೆ ಕೆರೆಗೆ ಹೋದ್ವಿ. ಕೆರೆಗೆ ಈಜು ಸ್ವಲ್ಪ ಸುಮಾರು ಕಲ್ತಾದ್ಮೇಲೆ ಬಾವಿಗೆ ಹೋದ್ವಿ. ಬಾವಿಯಲ್ಲಿ ಡೈ ಹೊಡೆಯೋದು, ಬೀಳೋದು, ಎಗರೋದು, ಇಂಗ್ಲೀಜು ಆ ಥರ ಎಲ್ಲ ಕಲ್ತಿದ್ದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಈಜು ಕಲಿಬೇಕು, ಆ ಮಜನೇ ಮಜಾ. ಈಗ ಬನ್ನಿ ನಿಮಗೆ ತೋರಿಸ್ತೀನಿ. ಈಗ ನಿಮಗೆ ಕಾಣುತ್ತೆ ನೆಕ್ಸ್ಟ್ ಈಗ ಬಾವಿಗೆ ಯಾವ ಥರ ಈಜಾಡ್ತಾರೆ ಅಂತೇಳಿ ತೋರ್ಸಂಗೆ ಕೊಡ್ತೀನಿ ಬನ್ನಿ. ಸ್ನೇಹಿತರೆ ನೋಡ್ರಿ, ಈಗ ನಮ್ಮ ಹಳ್ಳಿ ಬಾವಿ ಇದು ಕಳ್ಳಂಬೆಳ ಕೆರೆ. ಇದು ಬಾವಿ ನೋಡ್ತಾ ಇರ್ಬೋದು ನೀವೆಲ್ಲ ಬಾವಿನ. ನೋಡಿ ಸ್ನೇಹಿತರೆ, ಬಾವಿ ಹಿಂಗಿದೆ ನೋಡಿ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ಊರು ಅಂತ ತಿಳ್ಕೊಳ್ಳೋಣ. ಓಯ್ ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಯಾವ ರಪ್ಪಿ ನಿಂದು? ಕಟವೀರ್ನಳ್ಳಿನಾ? ಇವರು ಎಲ್ಲ ನೋಡಿದೀವಲ್ಲ ನಿಮ್ಮನ್ನ. ಹೌದೌದು, ನಾವೇ. ನೋಡಿ ಸ್ನೇಹಿತರೆ, ಅಲ್ಲಿ ಡೈ ಬೀಳ್ತಿದ್ದಾರೆ. ಸೂಪರ್. ಹಮ್ಕದ್ ಹೆಂಗೆ ಅಂತೇಳಿ ಏನೋ ತೋರಿಸ್ತೀರಾ? ನಿಮ್ದ ಅವರು ಕಳ್ಳಂಬೆಳ್ಳ, ನಿಮ್ದಾ ಬ್ರೋ? ಭೂಪ್ಸಂದ್ರ. ಓಕೆ. ನೋಡಿ ಫ್ರೆಂಡ್ಸ್, ನೀವು ನೋಡಿ ಇಲ್ಲಿ ಡೈ ಬಿದ್ರು.
ಹಿಂಗೆಲ್ಲ ಬೀಳ್ಬೋದು, ಎಲ್ಲ ಎದ್ದೇಳ್ಬೋದು ಈಜು ಬಂದರೆ. ಹೊಸ್ದಾಗಿ ಈಜು ಕಲಿಯಕ್ಕೆ ಬರ್ತಾರಲ್ವಾ, ಅವ್ರಿಗೆ ನೀವು ನಿಮ್ಮ ಕಡೆಯಿಂದ ಸಜೆಷನ್ ಕೊಡೋದಾದ್ರೆ ಏನು ಕೊಡ್ತೀರಾ? ಫಸ್ಟು ಧೈರ್ಯ ಇರಬೇಕು. ಫಸ್ಟು ಏನೇ ಆಗಲಿ ಭಯ ಇದ್ದರೆ ಮಾತ್ರ ಮುಳುಗಿ ಹೋಗ್ತೀರಿ ಗ್ಯಾರಂಟಿ. ಜೀವನದಲ್ಲೂ ಅಷ್ಟೇ, ಸ್ವಿಮ್ಮಿಂಗಲ್ಲೂ ಅಷ್ಟೇ. ಕಲಿಬೇಕಂದ್ರೆ ಫಸ್ಟು ಧೈರ್ಯ ಇರಬೇಕು. ಧೈರ್ಯಂ ಸರ್ವಸ್ವ ಸಾಧನಂ. ಹಂಗಾಗಿ ಫಸ್ಟ್ ಧೈರ್ಯ ಇರಬೇಕು. ಆಮೇಲೆ ಈಜು ಕಲಿಸೋರ ಜೊತೆ ಆಡ್ತಾ ಇರಬೇಕಾದ್ರೆ ನೀವು ಮುಳುಗ್ತೀರಾ ಅಂದರೆ ಬೇರೆಯವ್ರನ್ನ ಹಿಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಅವ್ರ ಸಮೇತ ನೀವು ಮುಳುಗೋಗ್ಬಿಡ್ತೀರಾ. ಧೈರ್ಯವಾಗಿ ಇರಿ. ಅವರು ಆಡ್ತಾ ಇರ್ಬೇಕಾದ್ರೆ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಸುಮ್ಮನೆ ಕೈ ಎತ್ತಿ ಕೊಟ್ಟರೆ ಅವ್ರು ಹೇಳ್ಕೊತಾರೆ. ಅಷ್ಟು ಹೇಳಬಲ್ಲ ಸರ್. ಮತ್ತು ಈಗ ಹೊಸ ಈಜು ಕಲಿಯಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಸಜೆಷನ್ ಕೊಡೋದಾದ್ರೆ ಏನು ಕೊಡ್ತೀರಾ? ಫಸ್ಟ್ ಬಂದು ಕಲೀರಿ. ಈಜು ಇಂಪಾರ್ಟೆಂಟು. ಮರ ಹತ್ತೋದು ಮರಿಬೇಕು, ಈಜಾಡೋದು ಕಲಿಬೇಕು. ಈಗ ಬ್ರೋ, ಈಗ ಈ ಕಾಮನ್ ಆಗಿ ಈಗ ಹಳ್ಳಿ ಕಡೆಗೆ ನಮಗೀಗ ಬೇಸಿಗೆ ರಜಾ ಬರುತ್ತೆ. ಈ ಟೈಮಲ್ಲಿ ಜಾಸ್ತಿ ಹಳ್ಳಿ ಹುಡುಗರಲ್ಲಿ ಏನು ಮಾಡ್ತಾರೆ ಅಂದರೆ ಬಾವಿ ಬಂದುಬಿಡ್ತವೆ. ಅವ್ರಿಗೆ ಈಜು ಬರಲ್ಲ. ಅಪ್ಪ ಪೇರೆಂಟ್ಸ್ಗಳು ಕೂಡ ಯಾರು ಕೂಡ ಬಂದಿರಲ್ಲ. ಹೇಳೋಕ್ಕೆ ಇಷ್ಟಪಡ್ತೀರಾ? ಹುಷಾರಾಗಿರಿ. ಯಾಕೆಂದರೆ ಜೀವ ಇಂಪಾರ್ಟೆಂಟು. ಹೌದು, ತುಂಬ ಆಮೇಲೆ ಈಗ ಮನೆಗೆ ನಂಬ್ಕೊಂಡು ಜನ ಇರ್ತಾರೆ. ಅಪ್ಪ ಅಮ್ಮ ವೆಯ್ಟ್ ಮಾಡ್ತಿರ್ತಾರೆ. ಸೇಫಾಗಿರೋದು, ಸೇಫ್ಟಿ ಇಂಪಾರ್ಟೆಂಟ್ ಫಸ್ಟು. ಹೌದು. ಆಮೇಲೆ ಎಲ್ಲ ಮೋಜು ಮಸ್ತಿ ಎಲ್ಲ ಆಮೇಲೆ ನಂತರ. ಹೌದು. ಈಗ ಫಸ್ಟು ಕಲ್ತ್ಕೊಳ್ರಿ. ಕಲ್ತ್ಕೊಂಡಾದ್ಮೇಲೆ ನೀವು ಕಲಿಯೋವರೆಗೂ ಕೋತಿವಿದ್ಯೆ, ಕಲ್ತ್ಮೇಲೆ ಬ್ರಹ್ಮವಿದ್ಯೆ ಅಲ್ಲ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ್ಮೇಲೆ ಕೋತಿವಿದ್ಯೆ. ಹೌದು. ಆಮೇಲೆ ನೀವು ಹೆಂಗಾರು ಕೋತಿ ಥರ ಜಂಪ್ ಮಾಡಿರಿ, ಏನು ಬೇಕಾದ್ರೂ ಮಾಡಿರಿ. ಹೌದು. ಆಮೇಲೆ ಹೊಸ್ದಾಗಿ ಕಲಿಯಕ್ಕೆ ಬಂದಿರೋರನ್ನ ಈಜು ಬರೋರು ಅಂಕೋಕೆ ಹೋಗ್ಬೇಡ್ರಿ, ಗಾಬರಿ ಮಾಡಬೇಡ್ರಿ. ಅವ್ರಿಗೆ ಮತ್ತೆ ಬರೋಕ್ಕೆ ನೆಕ್ಸ್ಟು ಮೋಟಿವೇಶನ್ ಇರಲ್ಲ. ಬರೀ ವಿನಿ ಅವ್ರಿಗೆ. ಹೌದು, ಕರೆಕ್ಟು. ಓಕೆ ಅಣ್ಣ, ಥ್ಯಾಂಕ್ ಯು ನಿಮ್ಮ ಫೀಡ್ಬ್ಯಾಕಾಗಿ. ಸ್ನೇಹಿತರೆ, ಮುಖ್ಯವಾಗಿ ನೀವು ಯಾರ ಹುಡುಗರಿಗೆ ಈಜು ಕಳಿಸ್ತೀರ ಅಂತಂದರೆ ನೀವು ಪೇರೆಂಟ್ಸ್ ಯಾರನ್ನ ಒಬ್ರು ಬರ್ರಿ. ಜೊತೆಗೆ ಏನಂದರೆ ಸ್ವಲ್ಪ ಸೇಫ್ಟಿ ಪ್ರಿಕಾಕ್ಷನ್ ನೀವು ತಗೊಬೇಕಾಗುತ್ತೆ. ಈಗ ಹಗ್ಗ ಕಟ್ಟೋದು, ಇಲ್ಲಾಂದರೆ ವಾಟ್ರ್ ಬಾಟ್ಲು ಒಟ್ಟಿ ಕಟ್ಟೋದು, ಏನೋ ಗೊತ್ತಿಲ್ಲ. ಒಟ್ಟಿನಾಗ ಏನಂದರೆ ಜಾಗೃತವಾಗಿ ಈಜಾಡಬೇಕು, ಕಲಿಬೇಕು, ಹುಷಾರ ಮನ್ಗೋಗ್ಬೇಕು, ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದು ಏನಂತಂದರೆ ಮುಖ್ಯವಾಗಿ ಯಾರಾದರೂ ಈಗ ಶಾಲೆ ಹೋಗ್ತೀರಾ ಹೆಣ್ಮಕ್ಳು ಕೂಡ ಬಂದು ಕಲಿಬೋದು. ಅದ್ರಾಗ ಏನಿಲ್ಲ, ತೊಂದರೆ ಇಲ್ಲ. ಖಂಡಿತ ಈಜು ಕಲಿಬಹುದು. ಬನ್ನಿ. ಈಗಲಾ ಸ್ನೇಹಿತರೆ, ಈ ವರ್ಷದ ಮೊದಲ ಈಜು ನಮ್ಮದು. ಈ ಬಾವಿ ಅಂದರೆ ತುಂಬ ಇಷ್ಟ. ಇದ್ರ ಮೇಲೆ ಲವ್ ಆಗಿ ಹೋಗ್ಬಿಟ್ಟಿದೆ. ಒಂದ್ಸತಿ ಬಾವಿ ನೋಡಿ ಹೇಗಿದೆ ಅಂತೇಳಿ. ಆ ಚೌಕಟ್ಟು ನೋಡ್ರಿ, ಆ ನೀರು ನೋಡ್ರಿ, ಎಂಥರೂ ಕೂಡ ಈಜು ಆಡಬೇಕು ಅಂತ ಅನಿಸುತ್ತೆ. ಹಂಗಿದೆ ಈ ಬಾವಿ. ಓಕೆ ಸ್ನೇಹಿತರೆ, ಈಗ ನಮ್ಮದು ಡೈ ಬೀಳೋ ಸಮಯ. ಇನ್ನು ಕಡ ಬನ್ನಿ. ಬಾರಿ ಬೀಳ್ತಾರ ಸಾಂಗಳು. ಎಸ್, ಓಕೆ. ನಾವು ಬರೀ ಜಂಪ್ ಅಷ್ಟೇ. ಹಾಂ, ಹೋಗಿ ಬ್ರೋ, ನೀವು ಹೋಗಿ. ಇವ್ರಪ್ಪ ಹೆಗ್ರಪ್ಪ, ನೀನು ಯಾರೋ ನಮ್ಮ ಕ್ಯಾಂಡಿಡೇಟು. ಸ್ನೇಹಿತರೆ, ಎಲ್ಲ ಒಟ್ಟಿಗೆ ಬಿದ್ದಿದ್ದಾರೆ. ತಿಮ್ಮೇಗೌಡರು ಮಾರ್ಗದರ್ಶನದಲ್ಲಿ ಅವರೆಲ್ಲ ಈಜಾಡ್ತವ್ರೆ. ಯಾರಾದರೂ ಬಿದ್ದರೆ ತಿಮ್ಮೇಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ನೋಡಿರಿ, ಈಗ ಒಂದು ಅಭ್ಯರ್ಥಿ ಬೀಳ್ತಾ ಇದ್ದಾರೆ. ಅದು ಫ್ರಂಟ್ ಡೈ ಬೀಳ್ತಾರೆ. ಓಕೆ, ನೋಡಿ ಸ್ನೇಹಿತರೆ, ಈ ಥರ ಬಾವಿ ಇದೆ. ಚೌಕಟ್ಟು ಬಾವಿ ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲ ಅದ್ಮುಖ ಆಡ್ತಾರೆ ನೋಡ್ರಿ. ಇಲ್ಲಿ ನೋಡಿ ಯಾವ ಥರ ಅದ್ಮುಖದು. ಹಾಂ, ನೋಡಿ, ಈಗ ಅದ್ಮುಕ್ತಾರೆ. ನೋಡಿ ಇಲ್ಲಿ ಯಾವ ಥರ ಮಲಗ್ಬಿಟ್ಟವ್ರೆ. ಹಾಂ, ಆಡ ಹೆಂಗೆ ಆಡ್ಸ ತೋರಿಸು. ಅವನಿಂತ ಸಣ್ಣ ಬೆಂಗಳೂರಿಗೆ ಹೆಂಗ ವಾತಾವರಣ? ಅದ್ಮುಖದ್ರು ಇಲ್ಲಿ. ಅದ್ಮುಕ್ತವ್ರಲ್ಲಿ
ಇಲ್ಲ ಅದು ಮುಗ್ತಾರೆ ನೋಡಿ ಈಗ ಅದು ಮುಗಿದ್ರು. ಸ್ನೇಹಿತರೆ ನೀವು ನೋಡಿದ್ರಲ್ಲ ನಮ್ಮ ಹಳ್ಳಿ ಬಾವಿಗಳು ಯಾವ ಥರ ಇರುತ್ತೆ, ಯಾವ ಥರ ನಮ್ಮ ಯೂತ್ಸ್ ಈಜಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ನೀವು ನೋಡಿದ್ದೀರಾ. ಸ್ನೇಹಿತರೆ ಒಂದು ಹಳ್ಳಿ ಆರೋಗ್ಯವಾಗಿದೆ ಅಂತ ಅಂದರೆ ಅದರಲ್ಲಿ ಬಾವಿ ಪಾತ್ರನೂ ಕೂಡ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದರೆ ಸ್ನೇಹಿತರೆ ಹಳ್ಳಿ ಒಳಗೆ ಯೂತ್ಸ್ ಇದ್ದಾರೆ ಅಂತಂದರೆ ಬಾವಿಗಳು ಯಾವಾಗಲೂ ಕೂಡ ಸ್ವಚ್ಛವಾಗಿರುತ್ತೆ. ಅಲ್ಲಿ ಯಾವುದೇ ಥರ ಏನು ಕೂಡ ಪಾಚಿ ಗೀಚಿ ಏನು ಕಟ್ಟಿರಲ್ಲ, ಅಷ್ಟು ಶುದ್ಧವಾಗಿರುತ್ತೆ. ಎಲ್ಲಿ ಹಳ್ಳಿ ಬಾವಿಗಳು ಶುದ್ಧವಾಗಿರ್ತಾರೋ ಅಲ್ಲಿ ಯೂತ್ಸ್ಗಳು ಆ ಊರಲ್ಲೇ ಇದ್ದಾರೆ ಅಂತ ಅರ್ಥ. ಎಲ್ಲಿ ಬಾವಿಗಳು ಶುದ್ಧವಾಗಿಲ್ವೋ ಅದೆಲ್ಲ ಅವು ಇವಕ್ಕೂ ತುಂಬ್ಕೊಂಬಿಟ್ಟು ಗಲೀಜಾಗಿರುತ್ತೋ ಅದು ನಿಜವಾಗ್ಲೂ ಕೂಡ ಅಲ್ಲಿ ನೀವು ಯುವಕರು ಬೇರೆ ಕಡೆಗೆ ಹೋಗಿದ್ದಾರೆ ಅಂತೇಳಿ ಅರ್ಥ. ಸ್ನೇಹಿತರೆ ಇದಿಷ್ಟು ಕೂಡ ನಮ್ಮ ಭಾಗದ ಒಂದು ಬಾವಿ ವಿಡಿಯೋ ಆಗಿತ್ತು. ಸ್ನೇಹಿತರೆ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂತೀನಿ. ಮುಖ್ಯವಾಗಿ ಏನು ಅಂತಂದರೆ ಈಗ ಬೇಸಿಗೆ ಬರ್ತಾಯಿದೆ, ಮಕ್ಕಳುಗಳು ಈಜಾಡ ಉತ್ಸಾಹದಲ್ಲಿರ್ತಾರೆ. ಅದರಿಂದಾಗಿ ಈಜು ಯಾರಾದರೂ ಬರೋ ಅಂಥವ್ರನ್ನ ಕರ್ಕೊಂಡೋಗಿ ಮಕ್ಳಿಗೆ ಈಜು ಕಲಿಸಿ. ಮಕ್ಕಳನ್ನೇ ಸ್ವತಂತ್ರವಾಗಿ ಒಬ್ಬರನ್ನೇ ಕಳ್ಸೋಕ್ಕೆಲ್ಲ ಹೋಗಬೇಡಿ ದಯವಿಟ್ಟು. ಯಾಕೆ ಅಂತಂದರೆ ಪ್ರತಿ ವರ್ಷ ನೀರಲ್ಲಿ ಮುಳುಗಿ ಮೃತಪಡೋ ಅಂಥ ಘಟನೆಗಳು ಜಾಸ್ತಿ ಆಗ್ತಾಯಿದೆ. ಅದರಿಂದಾಗಿ ಪೇರೆಂಟ್ಸ್ಗಳು ನೀವು ಜಾಗೃತವಾಗಿರಬೇಕು. ಹುಷಾರಾಗಿ ಮಕ್ಕಳನ್ನ ನೋಡ್ಕೊಳ್ಳಿ. ಮತ್ತು ಈಜಾಡ್ತೀನಿ ಅಂತಂದರೆ ಅವ್ರ ಜೊತೆ ನೀವು ಬನ್ನಿ, ಸಹಕಾರ ಕೊಡಿ, ಎಂಕರೇಜ್ ಕಡೀಲಿ, ಈಜು ಕಲೀಲಿ, ತೊಂದರೆ ಇಲ್ಲ. ಬಟ್ ಜೋಪಾನವಾಗಿ ಇರೋದು ಕೂಡ ಇಂಪಾರ್ಟೆಂಟು. ಸೇಫ್ಟಿ ವೆರಿ ವೆರಿ ಇಂಪಾರ್ಟೆಂಟ್ ಅದರಿಂದಾಗಿ ಅಷ್ಟೇ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಭಾಗದ ಬಾವಿ ನೀವು ನೋಡ್ಕೊಂಡು ಬಂದ್ರಿ, ಈಜಿ ಇದೆಲ್ಲ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಇದಿಷ್ಟು ಕೂಡ ಇವತ್ತಿನ ವೀಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಹೆಚ್ಚಿನದಾಗಿ ಪ್ರೋತ್ಸಾಹಿಸಿ ಸಹಕಾರ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬಾಯ್.